ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ರಥಸಪ್ತಮಿ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ರಥಸಪ್ತಮಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ. ರಥ ಮತ್ತು ಸಪ್ತಮಿ ಎಂದರೆ 7ನೇ ದಿನ ಮತ್ತು ಶುಕ್ಲ ಪಕ್ಷದ 7ನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ. ರಥಸಪ್ತಮಿ ಎಂದು ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಕೀರ್ತಿ, ಶಕ್ತಿ, ಉತ್ತಮ ಆರೋಗ್ಯ, ರೋಗಗಳನ್ನು ಗುಣಪಡಿಸುವುದು, ನಕಾರಾತ್ಮಕ ಶಕ್ತಿ, ಶತ್ರುಗಳಿಂದ ರಕ್ಷಣೆ ಮತ್ತು ಹೆಚ್ಚಿನವುಗಳಿಂದ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ರಥಸಪ್ತಮಿ ಪೂಜೆಯನ್ನು ದೇಶಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧೆಯಿಂದ ನೆರವೇರಿಸುತ್ತಾರೆ. ರಥಸಪ್ತಮಿಯ ಮಹತ್ವವನ್ನು ನೋಡೋಣ. ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ ಹಾಗೂ ಭಗವಾನ್ ಸೂರ್ಯನ ರಥವು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನು 7 ಸಮರ್ಥ ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ. ಅರುಣ ಅದರ ಸಾರಥಿ. ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವು ಮಂಗಳಕರವಾಗಿದೆ ಮತ್ತು ರೈತರು ಹಲವು ಬೆಳೆಗಳನ್ನು ಕೊಯ್ಲು ಮಾಡಲು ಸೂರ್ಯನನ್ನು ಪೂಜಿಸುತ್ತಾರೆ. ಭಗವಾನ್ ಸೂರ್ಯ 7 ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನು ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣವನ್ನು ಸೂಚಿಸುತ್ತದೆ. ವಾರದ 7 ದಿನಗಳು ಮತ್ತು ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ. ರಥದ 7 ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ. ಅದನ್ನು ನಾವೇ ನಿಯಂತ್ರಿಸಬೇಕು ಎಂಬುದು ಅದರ ಅರ್ಥ. ಈ ಸಾರಿ ರಥಸಪ್ತಮಿಯ ದಿನಾಂಕವನ್ನು ನೋಡುವುದಾದರೆ ಫೆಬ್ರವರಿ 4, 2025 ನಸುಕಿನ ಜಾವ 4:30ಕ್ಕೆ ಆರಂಭವಾಗಿ ಫೆಬ್ರವರಿ 5 ನಸುಕಿನ ಜಾವ 2:30ಕ್ಕೆ ಕೊನೆಗೊಳ್ಳುತ್ತದೆ. ಇದು ರಥಸಪ್ತಮಿಯ ಬಗ್ಗೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.